ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಇವತ್ತು ಬಂದಿರೋದು ಒಂದು ಎಕ್ಸಿಬಿಷನ್ಗೆ. ನಾನೊಬ್ಬಳೇ ಬಂದಿಲ್ಲ, ನನ್ನ ಹಸ್ಬೆಂಡ್ ಹಾಗೂ ನನ್ನ ಫ್ರೆಂಡ್ ಸಹಿತ ಬಂದಿದ್ದಾರೆ. ಇದಿರೋದು ಬಾಗಲಕೋಟೆ ಯೂನಿವರ್ಸಿಟಿಲಿರುವಂತಹ ಎಕ್ಸಿಬಿಷನ್ಗೆ ನಾನು, ನನ್ನ ಹಸ್ಬೆಂಡ್ ಹಾಗೂ ನನ್ನ ಫ್ರೆಂಡ್ ಕೂಡ ಬಂದಿದ್ದೀವಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ಎಕ್ಸಿಬಿಷನಲ್ಲಿ ನಾವು ಪ್ಲ್ಯಾಂಟ್ಸ್ ಹಾಗೂ ಫ್ಲವರ್ಸ್, ವೆಜಿಟೇಬಲ್, ಫ್ರೂಟ್ಸ್ ಡೆಕೋರೇಷನ್ಗಳನ್ನ ನೋಡ್ಬೋದು. ಹಾಗೆ ಇಲ್ಲಿ ಬರ್ತಾ ಇದ್ದೀವಲ್ವ, ನಾವು ಈಗ ಹೂಗಳನ್ನ ನೋಡ್ತಾ ಇದ್ದೀವಿ. ಎಲ್ಲ ವಿಧವಾದಂಥ ಹೂಗಳನ್ನ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಮಧ್ಯದಲ್ಲಿ ನಮಗೆ ಕ್ಯೂರಿಯಾಸಿಟಿ ಇರಬೇಕು ಅಂತಲೇ ಎಷ್ಟೋ ಚೆನ್ನಾಗಿ ಒಂದು ಏನಂತಾರೆ, ಫ್ಲವರಲ್ಲೇ ಡೆಕೋರೇಷನ್ಗಳನ್ನ ಮಾಡಿದ್ದಾರೆ. ಅದು ಏನು ಅಂತಂತ ನೀವೀಗ ಮುಂದೆ ನೋಡ್ಬೋದು. ಈ ವಿಡಿಯೋನ ಕೊನೆ ತನಕ ನೋಡಿ ಏನೇನಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಯಾವ್ಯಾವ ಒಂದು ಫ್ಲವರ್ಗಳನ್ನ ನಾನು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂತಲೂ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ನೀವು ವೆಜಿಟೇಬಲ್ಸ್ ನೋಡ್ಬೋದು. ಫ್ಲವರ್ ಡೆಕೋರೇಷನ್ಸ್ನಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ಗೋಪುರ. ಹಾಗೆ ಮಧ್ಯದಲ್ಲಿ ನಾಯಿ, ಹಸುನ ಕೂಡ ಡೆಕೋರೇಟ್ ಆಗಿ ನಿಂದಿರಿಸಿದ್ದಾರೆ. ಮೆಣಸಿನಕಾಯಲ್ಲಿ ಒಂದು ಗರುಡ ಪಕ್ಷಿನೂ ಕೂಡ ನಿಲ್ಲಿಸಿದ್ದಾರೆ. ಹಾಗೆ ಈ ಒಂದು ಎಕ್ಸಿಬಿಷನಲ್ಲಿ ಹೋದ ವರ್ಷ ಕೂಡ ಬಂದಿದ್ವಿ ನಾವು. ಇಲ್ಲಿ ವರ್ಷ ಕೂಡ ಎಕ್ಸಿಬಿಷನ್ ಇರುತ್ತೆ. ವರ್ಷ ಎಕ್ಸಿಬಿಷನ್ಗೂ ಕೂಡ ಬರ್ತೀವಿ ನಾವು. ಇಲ್ಲಿ ನೀವು ನೋಡಿದಾಗ ಕೃಷ್ಣ ಮತ್ತು ಫ್ಲವರ್ ಡೆಕೋರೇಷನ್ನ ಇಟ್ಟಿದ್ದಾರೆ. ಈ ರೀತಿ ಹೋದ ವರ್ಷ ನಮಗೆ ಒಣ ದ್ರಾಕ್ಷಿಯಲ್ಲಿ ಗಣೇಶನ ವಿಗ್ರಹವನ್ನು ಇಟ್ಟಿದ್ರು. ಅದು ಸಹಿತ ನಿಮಗೆ ಮುಂದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಾಗ ಗೊತ್ತಾಗುತ್ತೆ. ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ಲಾಸ್ಟಲ್ಲಿ ನಿಮಗೆ ಆ ಫೋಟೋಸ್ಗಳನ್ನು ಸಹಿತ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದೇ ಯೂನಿವರ್ಸಿಟಿ ಕಾಲೇಜ್ ಆ್ಯಂಡ್ ಇದು ಹೋದ ವರ್ಷದ ಫೋಟೋಸ್ಗಳು. ಆ್ಯಂಡ್ ಇದರಲ್ಲೇ ಬರುತ್ತೆ ನೋಡಿ, ಒಂದು ಗಣೇಶನ ವಿಗ್ರಹ, ಅದರನ್ನು ದ್ರಾಕ್ಷಿಲಿ ಡೆಕೋರೇಟ್ ಮಾಡಿ ಇಟ್ಟಿರುವಂಥದ್ದು. ಇದು ಹೋದ ವರ್ಷದ ಫೋಟೋಸ್ಗಳು. ನಾನು ವಿಡಿಯೋ ಕೊನೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ರೈತನ ಒಂದು ವಿಗ್ರಹನ ಇಟ್ಟಿದ್ದಾರೆ. ಅದು ನಮಗೆ ಹಳೆ ಮೆಮೊರೀಸ್ಗಳನ್ನ ಹೊರಗೆ ಹಾಕುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.